ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಅಕೌಂಟೆಂಟ್ ಕಚೇರಿಯನ್ನ ಇದೀಗ ಲಾಕ್ ಮಾಡಲಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣ ಸಂಬಂಧಿತವಾಗಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದ್ದು ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಕಚೇರಿಗಳಿಗೆ ಬೀಗವನ್ನು ಹಾಕಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಬೆನ್ನಲ್ಲೇ ಕಚೇರಿಗಳಿಗೆ ಬೀಗವನ್ನು ಹಾಕುವ ಕಾರ್ಯ ಆಗಿದೆ. ಕಚೇರಿಯತ್ತ ಸುಳಿಯದ ನಿರ್ದೇಶಕ ಪದ್ಮನಾಭ್, ಅಕೌಂಟೆಂಟ್ ಕೂಡ ನಾಪತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆದ ನಂತರದಲ್ಲಿ ಮೂವರ ವಿರುದ್ಧವಾಗಿ ಹೆಸರುಗಳು ದಾಖಲಾಯಿತು. ಅದರಲ್ಲಿ ಇಬ್ಬರು ಅಧಿಕಾರಿಗಳು ಈಗ ಕಚೇರಿಗೆ ಬರಲೇ ಇಲ್ಲ. ನಾಪತ್ತೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಒಂದು ಕಚೇರಿಯನ್ನ ಬೀಗ ಹಾಕುವಂತಹ ಕೆಲಸವೂ ಕೂಡ ಆಗಿದೆ. ಅಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂತಹ ದಾಖಲೆಗಳು ಕೂಡ ಮಿಸ್ ಆಗಬಾರದು ಅನ್ನುವಂತಹ ಕಾರಣ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಕಚೇರಿಗಳಿಗೆ ಬೀಗವನ್ನ ಹಾಕೋ ಮೂಲಕವಾಗಿ ಮುಂದಿನ ಹಂತದಲ್ಲಿ ತನಿಖೆಗೆ ಬೇಕಾದಂತಹ ಸಂದರ್ಭದಲ್ಲಿ ಅದನ್ನ ಓಪನ್ ಮಾಡೋದು, ಅದರಲ್ಲಿ ಬೇಕಿರುವಂತಹ ದಾಖಲೆಗಳನ್ನ ಪರಿಶೀಲನೆ ನಡೆಸೋದು ಇತ್ಯಾದಿಗಳು ಆಗತ್ತೆ. ಆರೋಪ ಏನಿದೆ, ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಅವರು ಡೆತ್ ನೋಟಲ್ಲಿ ಪದ್ಮನಾಭ್ ಮತ್ತು ಅಕೌಂಟೆಂಟ್ ಪರಶುರಾಮ್ ಅವರ ಹೆಸರನ್ನು ಬರೆದಿಟ್ಟಿದ್ದಾರೆ. ಈಗ ಇಬ್ಬರೂ ಕೂಡ ಕೆಲಸಕ್ಕೆ ಹಾಜರಿಲ್ಲ. ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪದ್ಮನಾಭ್ ಜೆ ಅವರು ಕೂಡ ಬಂದಿಲ್ಲ, ಜೊತೆಗೆ ಅಕೌಂಟೆಂಟ್ ಅಂತ ಪರಶುರಾಮ್ ಅವರು ಕೂಡ ಕರ್ತವ್ಯಕ್ಕೆ ಬಂದಿಲ್ಲ. ಹಾಗಾಗಿ ಅವರ ಒಂದು ಕಚೇರಿ ಏನಿದೆ, ಅಕೌಂಟ್ ಸೆಕ್ಷನ್ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ಕಳೆದ ಶುಕ್ರವಾರ ಅಷ್ಟೇ ಓಪನ್ ಇತ್ತು, ಅದಾದ ಮೇಲೆ ಓಪನ್ ಇಲ್ಲವೇ ಇಲ್ಲ. ಯಾವಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಡೆತ್ ನೋಟ್ ಬರೆದಿಟ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಶುಕ್ರವಾರ ಆಯಿತು, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತಾಗಲೇ ಬುಧವಾರ, ಒಟ್ಟು ಅಲ್ಲಿಗೆ 5 ದಿನಗಳಾಯಿತು. 5 ದಿನಗಳಾದರೂ ಕೂಡ ಇದೊಂದು ಕಚೇರಿ ಓಪನ್ ಆಗಿಲ್ಲ, ಅವರು ಕೂಡ ಬಂದಿಲ್ಲ. ಕಂಪ್ಲೀಟ್ ಆಗಿ ಖಾಲಿ ಆಗಿದೆ. ಕಚೇರಿಯ ಸಿಬ್ಬಂದಿ ಕೂಡ ಯಾರು ಕೂಡ ಇಲ್ಲ. ಈ ಒಂದು ಅಕೌಂಟ್ ಸೆಕ್ಷನ್ ಈ ಭಾಗದಲ್ಲಿ ಯಾರು ಕೂಡ ಇಲ್ಲ. ಹಾಗಾಗಿ ಎಲ್ಲೋದ್ರು ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಅವ್ಯವಹಾರದ ಆರೋಪ ಇದ್ದಿದೆ. ಜೊತೆಗೆ ಡೆತ್ ನೋಟಲ್ಲೂ ಕೂಡ ಅಕೌಂಟೆಂಟ್ ಹೆಸರು ಪರಶುರಾಮ್ ಅವರ ಹೆಸರು ಕೂಡ ಬರೆದಿದ್ದಾರೆ. ಈಗ ಅವರು 5 ದಿನಗಳಾದರೂ ಕೂಡ ಕಚೇರಿಗೆ ಬಂದಿಲ್ಲ. ಒಂದು ರೀತಿ ಅನುಮಾನ ಕಾಡ್ತಾ ಹೋಗುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಅವರ ಸೆಕ್ಷನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಯಾರು ಕೂಡ ಓಪನ್ ಮಾಡ್ತಾ ಇಲ್ಲ. ಶುಕ್ರವಾರ ಓಪನ್ ಇತ್ತು. ಶುಕ್ರವಾರ ಕೂಡ ಚಂದ್ರಶೇಖರ್ ಅವರಿದ್ರು, ಜೊತೆಗೆ ಪರಶುರಾಮ್ ಅವರಿದ್ರು. ಅದಾದ ಬಳಿಕ 5 ದಿನಗಳಾದ್ರೂ ಕೂಡ ಕಚೇರಿಯನ್ನು ಓಪನ್ ಮಾಡೇ ಇಲ್ಲ. ಇನ್ನು ಕೂಡ ಚಂದ್ರಶೇಖರ್ ಅವರ ಜೊತೆ ಇದ್ದಾಗ ಪರಶುರಾಮ್ ಅವರು ಕೂಡ ಇಲ್ಲಿಗೆ ಬಂದಿಲ್ಲ, ಕರ್ತವ್ಯಕ್ಕೆ ಕೂಡ ಹಾಜರಾಗಿಲ್ಲ. ಇವತ್ತು ಕೂಡ ಕರ್ತವ್ಯಕ್ಕೆ ಹಾಜರಾಗದೇ ಇರುವಂಥದ್ದು ನಮಗೆ ಕಂಡು ಬರ್ತಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.